ವಿದ್ಯುತ್ ತಂತಿಗಳ ಮೇಲೆ ನೀಲಗಿರಿ ಮರದ ರಂಭೆಗಳು, ಸಿದ್ಧಾರ್ಥನಗರ ನಿವಾಸಿಗಳಲ್ಲಿ ಆತಂಕ. ಅಪಾಯದ ಅಂಚಿನಲ್ಲಿ ಸಿದ್ಧಾರ್ಥನಗರ ನೀಲಗಿರಿ ಮರ ತೆರವಿಗೆ ನಗರಸಭೆಗೆ ಮನವಿ. ದೇವಸ್ಥಾನ ಅಂಗನವಾಡಿ ಬಳಿ ಅಪಾಯಕಾರಿ ನೀಲಗಿರಿ ಮರಗಳು, ಕ್ರಮಕ್ಕೆ ನಿವಾಸಿಗಳ ಆಗ್ರಹ. ಶಿಡ್ಲಘಟ್ಟ ನಗರದ 8ನೇ ವಾರ್ಡಿನ ಸಿದ್ಧಾರ್ಥನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ನೀಲಗಿರಿ ಮರಗಳು ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಮರಗಳ ರಂಭೆಗಳು, ವಿದ್ಯುತ್ ಕಂಬಿಗಳು ಹಾಗೆಯೇ ತಂತಿಗಳ ಮೇಲೆ ಹರಡಿಕೊಂಡಿದ್ದು ಯಾವುದೇ ಕ್ಷಣದಲ್ಲಿ ಅನಾಹುತ ಸಂಭವಿಸುವ ಭೀತಿ ಎದುರಾಗಿದೆ. ಈ ಹಿನ್ನೆಲೆ ಸ್ಥಳೀಯರು ನಗರಸಭೆಗೆ ಮನವಿ ಸಲ್ಲಿಸಿ ತುರ್ತು ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರದ ಸಿದ್ಧಾರ್ಥನಗರದ ದೇವಸ್ಥಾನ ಹಾಗೂ ಅಂಗನವಾಡಿ ಕೇಂದ್ರದ ಸಮೀಪದಲ್ಲಿ ಇರುವ ನೀಲಗಿರಿ ಮರಗಳ ದೊಡ್ಡ ರಂಬೆಗಳು ವಿದ್ಯುತ್ ತಂತಿಗಳ ಮೇಲೆ ಹರಡಿಕೊಂಡಿದೆ. ಗಾಳಿ ಮತ್ತು ಮಳೆಯ ಸಂದರ್ಭದಲ್ಲಿ ಕೊಂಬೆಗಳು ಮುರಿದು ಬೀಳುವ ಅಪಾಯ ಹೆಚ್ಚಿದ್ದು, ಈ ಪ್ರದೇಶದಲ್ಲಿ ಪ್ರತಿದಿನ ಆಟವಾಡುವ ಮಕ್ಕಳ ಸುರಕ್ಷತೆ ಕುರಿತು ಪೋಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಪಾಯದ ಸಾಧ್ಯತೆಯನ್ನ ಮನಗಂಡು ಸ್ಥಳೀಯ ನಿವಾಸಿಗಳು ನಗರಸಭೆಗೆ ಲಿಖಿತ ಮನವಿ ಸಲ್ಲಿಸಿ ಅಪಾಯಕಾರಿಯಾಗಿ ನಿಂತಿರುವ ನೀಲಗಿರಿ ಮರಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ. ವಿದ್ಯುತ್ ತಂತಿಗಳ ಮೇಲೆ ಮರದ ರೆಂಬೆಗಳು ಹರಡಿಕೊಂಡಿದ್ದು, ಮಕ್ಕಳು ಹಾಗೂ ಸಾರ್ವಜನಿಕರು ಭಯದಲ್ಲಿ ಇದ್ದಾರೆ. ಅನಾಹುತ ಸಂಭವಿಸುವ ಮುನ್ನವೇ ನಗರಸಭೆ ತಕ್ಷಣ ಕ್ರಮ ಕೈಗೊಂಡು ನೀಲಗಿರಿ ಮರಗಳನ್ನು ತೆರವುಗೊಳಿಸಬೇಕಾಗಿದೆ. ಟೆಂಪಲ್ದಲ್ಲಿ ನೀಟಾಗಿಲ್ಲ, ಮರಳಿ ನೋಡಿದ್ರೆ ಗಾಳಿ ಬಂದರೆ ಎಲ್ಲಿ ಮುರಿದೋಗುತ್ತೋ ಅಂತ ನಮಗೆ ಭಯ. ನಮ್ಮ ಮಕ್ಕಳೆಲ್ಲ ಇಲ್ಲಿ ಅಂಗನವಾಡಿಗೆ ಬರ್ತಾರೆ. ಅದಕ್ಕೆ ಮನವಿ ಮಾತಾಡೋದು ಏನಂತ, ನೀವು ಪುರಸಭೆಯಿಂದ ಬಂದು ಇಲ್ಲಿ ನಮಗೆ ಸಹಾಯ ಮಾಡಬೇಕು. ಈ ಮರಗಳೆಲ್ಲ ತೆಗಿಬೇಕು ನಮಗೆ ಜಾಸ್ತಿ ಭಾಳ ಕಷ್ಟ ಐತೆ. ದೇವಸ್ಥಾನ ಅಂತ ನಾವು ಮಾಡಿರೋದು, ಇದು ನೀಟಾಗೆ ಮಾಡಿಕೊಡಲ್ಲ. ಯಾರುಗಳಿ ನಾವು ಒಳಗಡೆ ದೇವಸ್ಥಾನ ನಾಗಮುದ್ದಮ್ಮ ಟೆಂಪಲ್ ಇದು ಸರಿಯಾಗಿ ಬಾಗಲಿಲ್ಲ, ಸರಿಯಾಗಿ ನೀಟಾಗಿ ಇಕ್ಕಲ್ಲ. ನಾವು ಹೇಳೋದು ಏನು ಮಾತಂತ, ಇಲ್ಲಿ ಸ್ವಲ್ಪ ನಮಗೂ ಮಕ್ಕಳು ಅಂಗನವಾಡಿ ಸ್ಕೂಲ್ ಐತೆ, ಬಂದು ಅದು ಸ್ವಲ್ಪ ಈ ಮರಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು. ಸಿದ್ಧಾರ್ಥನಗರ 8ನೇ ವಾರ್ಡಿದು ನಾವು ಇಲ್ಲಿ ಮರ ತೆಗಿಬೇಕಂತ ಹೇಳ್ಬಿಟ್ಟು 15 ದಿವಸ ಆಗಿದೆ ಆಫೀಸಲ್ಲಿ ಬಂದು, ಇನ್ನೂ ಯಾವ ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಬಾಧೆ ಇದೆ, ಚಿಕ್ಕ ಮಕ್ಕಳಿದೆ, ಮಕ್ಕಳೆಲ್ಲ ನಿರ್ವಹಣೆ, ಅದಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಸ್ವಲ್ಪ ಇದ್ರ ಮೇಲೆ ಕ್ರಮ ತಗೋಬೇಕಂತ ಹೇಳ್ತೀನಿ. ಮಾನಸ ಶಿಡ್ಲಘಟ್ಟ, ನ್ಯೂಸ್ 81 ಕನ್ನಡ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.